ಬೊಮ್ಮಗಂಡನ ಕೆರೆ ಅಂತೇಳಿ ಕರೀತಾರೆ. ಅದಕ್ಕೆ ಸಾಕ್ಷಿ ಇರ್ಬೇಕಲ್ಲ. ಅಲ್ಲಿನ ಒಂದು ಬೊಮ್ಮಗಂಡನ ಮೂರ್ತಿಯನ್ನ ನಮ್ಮ ನವದಗಿರಿಯಲ್ಲಿ ಉನ್ನತವಾದಂತಹ ದೇವಸ್ಥಾನವನ್ನ ಮಾಡ್ತಾ ಇದ್ದಾರೆ. ಬೊಮ್ಮಗಂಡನ ದೇವಸ್ಥಾನವನ್ನ ಅಲ್ಲಿ 125 ಅಡಿ ಎತ್ತರದ ಬೊಮ್ಮಗಂಡನ ಮೂರ್ತಿಯನ್ನ ಮಾಡುವಂತ ಸಂಕಲ್ಪವನ್ನ ಪೂಜ್ಯರು ತಗೊಂಡಿದ್ದಾರೆ ನಮ್ಮ ಚಂದ್ರನಾಥ್ ಮುತ್ತಿಯವರು. ಇನ್ನೂ ಕೂಡ ಬೊಮ್ಮಗಂಡರ ಬಗ್ಗೆ ಅಧ್ಯಯನಗಳು ಆಗ್ಬೇಕಾಗಿದೆ. ಅವರು ಕುರಿಯನ್ನ ಮಾಯಿಸ್ಕೊಂಡು ಹೋಗ್ತಿರುವಾಗ ಮುಂಬೈ ಹತ್ರ ಬ್ರಿಟಿಷರಿಗೆ ಮುಂಬೈಗೆ ಹೋಗುವಂತ ದಾರಿ ಸಿಗಲಿಲ್ಲ ಅಂತ ಹೇಳ್ತಾರೆ. ಅದು ಅಧ್ಯಯನದ ವಿಷಯ, ನಾನು ಪೂರ್ತಿಯಾಗಿ ಹೇಳುವುದಿಲ್ಲ. ಅಧ್ಯಯನ ಮಾಡಿ ಅದನ್ನ ನಾವು ತಿಳ್ಕೊಳ್ಬೇಕಾಗಿದೆ. ಮುಂಬೈಗೆ ಹೋಗ್ಬೇಕಾದ್ರೆ ಬೆಟ್ಟದ ಕೆಳಗಡೆ ಹೋಗ್ಬೇಕು. ದಾರಿ ಕೂಡ ಇರಲಿಲ್ಲ. ಅಲ್ಲಿನ ಅಧಿಕಾರಿಗಳು ಅವತ್ತಿನಲ್ಲಿ ಕೇಳಿದ್ರು ಬೊಮ್ಮಗಂಡರಿಗೆ, ನೀವು ಮುಂಬೈಗೆ ಹೋಗುವಂತ ದಾರಿಯನ್ನ ತೋರಿಸಬಹುದಾ ಅಂತ ಹೇಳಿದ್ರೆ ಅವರ ಕೈಯಿಂದ ಕೋಲಿನಿಂದ ಆ ಬಂಡೆಗಳನ್ನ ಸರಿಸಿ ಇಲ್ಲಿಂದ ದಾರಿ ಮಾಡಬಹುದು ಅಂತ ಹೇಳಿ ತೋರಿಸ್ಕೊಟ್ಟಿದ್ದು ಬೊಮ್ಮಗಂಡರು ಅಂತೇಳಿ ಹೇಳ್ತಾರೆ. ಅಧ್ಯಯನ ಆಗ್ಬೇಕಾಗಿದೆ ಅಂತ. ನಮ್ಮೂರಲ್ಲಿ ಹುಟ್ಟಿದಂತ ಮಹಾಪುರುಷರ, ನಮ್ಮ ಭಾಗದಲ್ಲಿ ಹುಟ್ಟಿದಂತ ಮಹಾಪುರುಷರ ಅಧ್ಯಯನಗಳು ಆಗಬೇಕು. ಯಾಕಂದ್ರೆ ಹಾಲು ಮತ್ತು ಸಮಾಜ ಅತ್ಯಂತ ಪವಿತ್ರವಾದಂತ ಸಮಾಜ. ಇವತ್ತು ತಾಯಿ ಅಹಿಲ್ಯಾಬಾಯಿ ಹೋಳ್ಕರ್ ಅವ್ರ ಬಗ್ಗೆ ಸ್ಮರಣೆ ಮಾಡಲೇಬೇಕು. ಉತ್ತರದಿಂದ ದಕ್ಷಿಣದವರೆಗೆ ಸಾವಿರಾರು ದೇವಸ್ಥಾನಗಳನ್ನ ಮತ್ತೊಮ್ಮೆ ನಿರ್ಮಾಣ ಮಾಡಿ ನಮ್ಮೆಲ್ಲರಿಗೆ ದರ್ಶನ ಭಾಗ್ಯ ಮಾಡಿ ಕೊಟ್ಟಿದ್ದು ತಾಯಿ ಅಹಿಲ್ಯಾಬಾಯಿ ಹೋಳ್ಕರ್. ಇದು ಹಾಲು ಮತ್ತು ಸಮಾಜದ ತಾಯಿ ಅಹಿಲ್ಯಾಬಾಯಿ ಹೋಳ್ಕರ್ ಅವರು. ಸ್ಮರಣೆ ಮಾಡಲೇಬೇಕು. ಕನಕದಾಸರನ್ನ ಸ್ಮರಣೆ ಮಾಡಬೇಕು. ದೇಶದ ಸ್ವಾಧೀನತೆಗಾಗಿ ಕೆಲಸ ಮಾಡಿದಂತಹ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಸ್ಮರಣೆ ಮಾಡಬೇಕು. ಸಮಯ ತುಂಬಾ ಕಡಿಮೆ ಇದೆ, ಮಾತಾಡಿದ್ರೆ ತುಂಬಾ ಹೋಗುತ್ತೆ. ನಮ್ಮ ಈ ಬೊಮ್ಮಗಂಡರ ಇತಿಹಾಸ, ಯಾಕಂದ್ರೆ ಚಿದ್ರಿಯಲ್ಲಿ ಮೇದಾರ ಕೇತಯ್ಯ ಬಸವಣ್ಣವರ ಕಾಲದಲ್ಲಿ ಶರಣರಾಗಿ ಹೋಗಿದ್ದಾರೆ. ಮೇದಾರ ಕೇತಯ್ಯ ಅವರು ಶರಣರಾಗಿ ಹೋಗಿದ್ದಾರೆ. ಅದೇ ರೀತಿ ಶರಣ ಬಸಪ್ಪ ಅಂತೇಳಿ ಶರಣರಾಗಿ ಹೋಗಿದ್ದಾರೆ. ಇಂತಹ ಪವಿತ್ರ ಕ್ಷೇತ್ರದಲ್ಲಿ ಪಂಡಿತ್ ಅಣ್ಣವರು ಬೊಮ್ಮಗಂಡರ ದೇವಸ್ಥಾನಕ್ಕೆ ನಾಂದಿಯನ್ನ ಹಾಕಿದ್ದಾರೆ. ಈ ನಾಂದಿಗೆ ನಾನು ಸೋತಿರಬಹುದು ಅಣ್ಣ ಸಾಬ್, ಆದ್ರೆ ನಾನು ದೈವ ಭಕ್ತ. ಭಗವಂತ ನನಗೆ ಏನು ಕೊಟ್ಟಿದ್ದಾನೆ ಗೊತ್ತಿಲ್ಲ. ಆದರೂ ಕೂಡ ದೇವರ ಬಗ್ಗೆ, ನಮ್ಮ ಗುಡಿಗುಂಡಾರಗಳ ಬಗ್ಗೆ ಭಕ್ತಿ ಇರುವಂತ ವ್ಯಕ್ತಿ ನಾನು. ಅದಕ್ಕೋಸ್ಕರ ನಾನು ಕೂಡ ದೇವಸ್ಥಾನಕ್ಕೆ ಅಳಲು ಸೇವನೆ ಮಾಡ್ತೇನೆ. 1 ಲಕ್ಷ ದೇಣಿಗೆಯನ್ನು ನಾನು ಕೂಡ ಕೊಡ್ತೇನೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಎಲ್ಲ ಹಿರಿಯರ ಮುಂದೆ ಪ್ರಸ್ತಾಪನೆ ಮಾಡಿ, ಯಾಕಂದ್ರೆ ದೇವಸ್ಥಾನ ಎಲ್ಲರಿಗೆ ಕಟ್ಟಲಿಕ್ಕೆ ಅವಕಾಶ ಸಿಗುವುದಿಲ್ರಿ. ಹೇಳ್ತಾರೆ ನಮ್ಮ ಶಾಸ್ತ್ರದ ಪ್ರಕಾರ, ಯಾರು ದೇವಸ್ಥಾನ ಕಟ್ತಾರೆ ಅವರ ಹಿಂದಿನ 7 ಜನ್ಮದ ಪಾಪ ಪರಿಹಾರ ಆಗುತ್ತೆ, ಮುಂದೆ 7 ಜನ್ಮದ ಪಾಪ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ. ಎಲ್ಲರಿಗೂ ಭಗವಂತ ಅವಕಾಶ ಕೊಡುವುದಿಲ್ಲ. ಅಂತ ಅವಕಾಶ ಪಂಡಿತಣ್ಣವರಿಗೆ ಕೊಟ್ಟಿದ್ದಾರೆ. ಎಲ್ಲ ಹಿರಿಯರು ಬಂದಿದ್ದಾರೆ. ನಿಮಗೆ ಬೊಮ್ಮಗಂಡೇಶ್ವರ ತಾಯಿ ಜಗದಂಬ ಆಶೀರ್ವಾದ ಕೊಡ್ಲಿ. ಭವ್ಯವಾದಂತಹ ದೇವಸ್ಥಾನ ಜನ್ಮಸ್ಥಾನದಲ್ಲಿ ಆಗ್ಲಿ ಅಂತೇಳಿ ಆ ಬೊಮ್ಮಗಂಡನಲ್ಲಿ ಪ್ರಾರ್ಥನೆ ಮಾಡಿ ಮಾತಿಗೆ ವಿರಾಮ ಕೊಡ್ತಾನೆ. ಭಾರತ್ ಮಾತಾ ಕಿ